ವೈಯಕ್ತಿಕ ದ್ವೇಷಕ್ಕೆ ಕಿಡಿಗೇಡಿಗಳಿಂದ ಅಡಿಕೆ ಬಾಳೆಯನ್ನ ನಾಶ ಮಾಡಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಸೊಳ್ಳೆಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವೈಯಕ್ತಿಕ ದ್ವೇಷಕ್ಕೆ ಕಿಡಿಗೇಡಿಗಳಿಂದ ಅಡಿಕೆ ಬಾಳೆ ಗಿಡಗಳನ್ನ ನಾಶ ಮಾಡಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಸೊಳ್ಳೆಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದ ರೈತ ರವಿ ಎಂಬುವರಿಗೆ ಸೇರಿದ 500 ಅಡಿಕೆ ಸಸಿ ಅವುಗಳನ್ನ ನಾಶ ಮಾಡಿದ್ದಾರೆ. ಫಸಲಿಗೆ ಬಂದಿದ್ದಂತಹ 500 ಬಾಳೆ ಗಿಡಗಳನ್ನ ಕಡಿದು ಕಿಡಿಗೇಡಿಗಳು ಕ್ರೌರ್ಯವನ್ನ ಮೆರೆದಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಆದಷ್ಟು ಬೇಗ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ರೈತ ರವಿ. ಆದಷ್ಟು ಬೇಗ ನಮಗೆ ಏನಾದರೂ ಒಂದು ಪರಿಹಾರವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ರೈತ ರವಿ 2 ವರ್ಷಗಳಿಂದ ಸಾಲ ಮಾಡಿ ಬೆಳೆಸಿದಂತಹ ಅಡಿಕೆ ಸಸಿಗಳಿವು. ಫಲ ಬಿಡ್ತಾ ಇದ್ದಂತಹ ಬಾಳೆ ಗಿಡಗಳು ಕಡಿದು ಪೈಪ್ ಗೇಟ್ ವಾಲ್ಗಳು ಇದಾಗಲೇ ಧ್ವಂಸ ಆಗಿದೆ. ವೈಯಕ್ತಿಕ ದ್ವೇಷಕ್ಕೆ ರಾತ್ರಿ ತೋಟಕ್ಕೆ ನುಗ್ಗಿ ಅಡಿಕೆ ಬಾಳೆ ಗಿಡಗಳನ್ನ ನಾಶ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಸುಮಾರು 2 ಲಕ್ಷ ನಷ್ಟ ಅನುಭವಿಸುವಂತಹ ಸ್ಥಿತಿ ಇದೀಗ ರೈತನಿಗೆ ಎದುರಾಗಿದೆ. ರೈತ ಕಂಗಾಲಾಗಿದ್ದಾರೆ. ಏನು ಮಾಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸಾಲ ಸೋಲ ಮಾಡಿ ಈ ರೀತಿ ಬೆಳೆಗಳನ್ನ ಬೆಳೆದು ಹಾನಿ ಮಾಡಿದಾಗ ಹೇಗಾಗಬೇಡ ಆ ರೈತರಿಗೆ. ನನ್ನ ಜಮೀನಿದೆ, ಒಂದು 2.5 ಎಕರೆಯಷ್ಟು ಜಮೀನು, ಅಕ್ಕಪಕ್ಕ ಸೇರಿ 4 ಎಕರೆ ಜಮೀನಿದೆ. ನಾನು 2 ಎಕರೆ ಜಮೀನಲ್ಲಿ ಅಡಿಕೆ, ತೆಂಗು, ಬಾಳೆ ಇಷ್ಟನ್ನು ಮಾಡಿದ್ದೆ. ಸಾಲ ಸೋಲ ಮಾಡಿ ಬಾಳೆ, ತೆಂಗು, ಅಡಿಕೆ ಮಾಡಿ 1.5 ವರ್ಷದ ಗಿಡಗಳು. ಇನ್ನೇನು ಬಾಳೆ ಅಂತೂ ಬಾಳೆ ಇನ್ನೊಂದು 9 ತಿಂಗಳು 10 ತಿಂಗಳಲ್ಲಿ ಬಾಳೆ ಬರಬೇಕಾಗಿತ್ತು. ಅದನ್ನೆಲ್ಲ ನಾಶ ಮಾಡಿದ್ದಾರೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ. ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ. ಮತ್ತು ಇಂಥ ಕೃತ್ಯಗಳು ಅಕ್ಕಪಕ್ಕದಲ್ಲಿ ಯಾರದೇ ತೋಟಗಳಲ್ಲಿ ನಡೀಬಾರ್ದು. ಇವತ್ತು ರೈತನ ಸಮಸ್ಯೆ ಎಷ್ಟು ಅಂತ ತಮಗೆಲ್ಲ ಗೊತ್ತಿರ್ತದೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ. ದಯವಿಟ್ಟು ಸೂಕ್ತವಾಗಿ ಯಾರು ಅಪರಾಧಿಗಳು ಯಾರಿರ್ತಾರೆ, ಯಾರು ಈ ಕೃತ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಪ್ರಸನ್ನ, ಯಾರು ಈ ತರ ಮಾಡಿರೋದು? ಏನ್ ದ್ವೇಷ ಇತ್ತು? ಎಷ್ಟು ನಷ್ಟ ಆಗಿದೆ ರೈತಿಗೆ? ಹೌದು ತೇಜಸ್ವಿ, ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳಿಂದ ಈಗ ಅಡಿಕೆ ಹಾಗೂ ಬಾಳೆ ತೋಟ ಕೂಡ ನಾಶವನ್ನು ಕೂಡ ಮಾಡಿರುವಂತದ್ದು. ಸೊಳ್ಳೆಪುರ ಗ್ರಾಮದಲ್ಲಿ ಈ ರೀತಿಯಾದಂತಹ ಘಟನೆ ನಿನ್ನೆ ತಡರಾತ್ರಿ ನಡೆದಿರುವಂತದ್ದು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸೊಳ್ಳೆಪುರ ಗ್ರಾಮದ ರೈತ ರವಿ ಎಂಬುವರಿಗೆ ಸೇರಿದಂತ 500 ಅಡಿಕೆ ಹಾಗೂ 500 ಬಾಳೆಯನ್ನ ಈಗ ಕಿಡಿಗೇಡಿಗಳು ಕಡಿದು ಕ್ರೌರ್ಯವನ್ನ ಕೂಡ ಬೆತ್ತಿರುವಂತದ್ದು. ರವಿ 2 ವರ್ಷದಿಂದ ಸಾಲವನ್ನ ಮಾಡಿ ಬೆಳೆಸಿದಂತ ಒಂದು ಅಡಿಕೆ ಹಾಗೂ ಬಾಳೆ ಸಸಿಗಳನ್ನ ಈಗ ಕಿಡಿಗೇಡಿಗಳು ಕತ್ತರಿಸಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಇನ್ನೇನೋ ಫಸಲಿಗೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಕೂಡ ಆ ಕಿಡಿಗೇಡಿಗಳು ಹಳೆಯ ದ್ವೇಷದ ಹಿನ್ನೆಲೆ ಮಾಡಿದ್ದಾರೆ ಅಂತ ಕೂಡ ರವಿ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ವೈಯಕ್ತಿಕ ದೇಶಕ್ಕೆ ಈಗ ರಾತ್ರಿ ತೋಟಕ್ಕೆ ನುಗ್ಗಿ ಅಡಕೆ ಹಾಗೂ ಬಾಳೆ ಗಿಡಗಳನ್ನ ಕೂಡ ನಾಶ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನವನ್ನ ಕೂಡ ಈಗ ರೈತ ರವಿ ವ್ಯಕ್ತಪಡಿಸಿದ್ದಾರೆ. ಸುಮಾರು 2 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ನನಗೆ ನಷ್ಟವಾಗಿದೆ ಅಂತೇಳಿ ಕೂಡ ಈಗ ರೈತ ರವಿ ತನ್ನ ಹಳ್ಳನ್ನ ಕೂಡ ತೋಡ್ಕೊಂಡು ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಪ್ರಕರಣವನ್ನ ಕೂಡ ದಾಖಲು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ತೇಜಸ್ವಿನಿ, ಓಕೆ ಲಾರಾ ಪ್ರಸನ್ನ, ಇದೀಗ ಆ ರೈತರ ಫ್ಯಾಮಿಲಿಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸ್ಥಳಕ್ಕೆ ಯಾರಾದ್ರೂ ಅಧಿಕಾರಿಗಳು ಆಗಮಿಸಿದ್ರಾ? ಪರಿಹಾರ ನೀಡೋದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರಾ? ಏನು ರವಿ ಅವರು ಈಗಷ್ಟೇ ತಾನೇ ಒಂದು FIR ಅನ್ನ ಕೂಡ ದಾಖಲು ಮಾಡೋಕೆ ಮುಂದಾಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ಕೂಡ ಕೈಗೊಂಡು ಅನಂತರ ರವಿ ಅವರಿಂದ ಒಂದು ಮಾಹಿತಿಯನ್ನ ಕೂಡ ಪಡ್ಕೊಂಡು ದುಷ್ಕರ್ಮಿಗಳ ವಿರುದ್ಧ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡುವ ನಿಟ್ಟಿನಲ್ಲಿ ಈಗ ಕಿಕ್ಕೇರಿ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ಕೂಡ ದಾಖಲಾಗ್ತಾ ಇರುವಂತದ್ದು. ತೇಜಸ್ವಿನಿ, ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಂದು ಕಡಿಬೇಕು.